ಕನ್ನಡಿಗರೇ ನಮಸ್ಕಾರ. ಭಾರತ ದೇಶದಲ್ಲಿ 2014ರಿಂದ 2024ರವರೆಗೆ 10 ವರ್ಷಗಳಲ್ಲಿ ವಸೂಲಾಗದ ಸಾಲ 16 ಲಕ್ಷ ಕೋಟಿಯಷ್ಟು ಹಣವನ್ನು, ಇದರಲ್ಲಿ ಕೇವಲ 2 ಲಕ್ಷ ಕೋಟಿಯಷ್ಟು ಹಣವನ್ನು ಇವರು ವಸೂಲನ್ನು ಮಾಡಿಕೊಂಡಿದ್ದಾರೆ. 2023-24ರಲ್ಲೇ 1.7 ಲಕ್ಷ ಕೋಟಿಯಷ್ಟು ಹಣವನ್ನು ಶ್ರೀಮಂತರಿಂದ ವಸೂಲು ಮಾಡ್ಕೊಳ್ಳೋದಕ್ಕೆ ಬ್ಯಾಂಕ್ ಕೈಲಿ ಆಗಿಲ್ಲ. ಆದರೆ ಜೀತು ಮುಂಡನ ಕಥೆನೇ ಬೇರೆ. ಜೀತು ಮುಂಡನ ಸಹೋದರಿ 19,000 ಹಣವನ್ನು ಮಾರಾಟ ಮಾಡಿ ಇಟ್ಟಿದ ಹಣವನ್ನು ಪಡ್ಕೊಳ್ಳೋದಕ್ಕೆ ಆತ ತನ್ನ ಸಹೋದರಿಯ ಮೃತ ದೇಹವನ್ನೇ ಬ್ಯಾಂಕಿಗೆ ತರಬೇಕಾಗುತ್ತೆ. ಯಾಕೆ ಇಷ್ಟೊಂದು ಬ್ಯಾಂಕ್ಗಳು, ಆಸ್ಪತ್ರೆಗಳು, ನಮ್ಮಲ್ಲಿರುವಂಥ ಸರ್ಕಾರಿ ಕಚೇರಿಗಳು ಇಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಮತ್ತು ನಿಷ್ಕರುಣೆಯಿಂದ ರೈತರ ಜೊತೆ ಮತ್ತು ಬಡವರ ಜೊತೆ ಈ ರೀತಿ ವರ್ತಿಸ್ತವೆ? ಯಾವುದಾದ್ರೂ ಒಂದು ಊರಲ್ಲಿ ಯಾರಾದರೂ ಸತ್ತೋಗಿದ್ದಾರೆ ಅಂತಂದರೆ ಆ ಊರಿನಲ್ಲಿರುವಂಥ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಅಥವಾ ಸೆಕ್ರೆಟರಿ ಆಗಿರ್ಬೋದು, ನೀರ್ಗಂಟಿ ಆಗಿರ್ಬೋದು, ಯಾರಾದರೂ ಒಬ್ಬರು ಹೋಗಿ ಗ್ರಾಮ ಪಂಚಾಯತಿಯಲ್ಲಿ ಈ ಥರ ಸತ್ತೋಗಿದ್ದಾರೆ, ಒಂದು ಡೆತ್ ಸರ್ಟಿಫಿಕೇಟ್ ಕೊಡಿ ಅಂದರೆ ಆಟೋಮೆಟಿಕ್ ಆಗಿ ಒಂದು ಡೆತ್ ಸರ್ಟಿಫಿಕೇಟನ್ನು ಕೊಡೋದಕ್ಕಾಗ್ತಾ ಇಲ್ಲ. ಹುಟ್ಟಿದಾಗಲೂ ಇವರು ಹುಟ್ಟಿದ ಸರ್ಟಿಫಿಕೇಟ್ನ ಪಡ್ಕೊಳಕ್ಕಾಗ್ತಿಲ್ಲ. ನಮ್ಮ ದೇಶದಲ್ಲಿ ಸತ್ತೋಗ್ಲೂ ಕೂಡ ಡೆತ್ ಸರ್ಟಿಫಿಕೇಟನ್ನು ಪಡ್ಕೊಳಕ್ಕಾಗ್ತಿಲ್ಲ. ಜೀತು ಮಂಡನ ಸ್ಟೋರಿಯಲ್ಲೂ ಕೂಡ ಅದೇ ಆಗ್ತಾ ಇದೆ. ಬ್ಯಾಂಕ್ ಅವರು ಡೆತ್ ಸರ್ಟಿಫಿಕೇಟನ್ನು ಕೇಳಿದ್ದಾರೆ, ಆದರೆ ಆದಿವಾಸಿ ಸಮುದಾಯದ ಈತನಿಗೆ ಡೆತ್ ಸರ್ಟಿಫಿಕೇಟನ್ನು ಎಲ್ಲಿ ಪಡ್ಕೋಬೇಕು, ಹೇಗೆ ಕೊಡಬೇಕು ಅಂತಲೂ ಗೊತ್ತಾಗದೆ ತನ್ನ ಸಹೋದರಿಯ ಮೃತ ದೇಹವನ್ನು ಬ್ಯಾಂಕಿಗೆ ಒತ್ಕೊಂಡು ಬರ್ತಾನೆ. ಇಷ್ಟೊಂದು ನಿಷ್ಕರುಣೆಯಿಂದ, ಇಷ್ಟೊಂದು ಅವ್ಯವಸ್ಥೆಯಿಂದ ಕೂಡಿರುವಂಥ ದೇಶ ಅಂತಂದರೆ ನನಗೆ ಬೇಸರ ಆಗ್ತಾ ಇದೆ. ಪ್ರತಿಯೊಂದು ಹಾಸ್ಪಿಟ್ಲು ಮುಂದೆ, ಪ್ರತಿಯೊಂದು ಕಚೇರಿಗಳ ಮುಂದೆ, ಯಾಕೆ ಹೋಗಲಿ, ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಂಥ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡುವಂಥ ಸಾರ್ವಜನಿಕ ಜಾಗಗಳಲ್ಲೂ ಕೂಡ ಇವತ್ತು ಲೈನಿಗೆ ನಿಂತ್ಕೊಂಡು ಆಹಾರ ಪದಾರ್ಥಗಳನ್ನ ಪಡ್ಕೋಬೇಕು ಅಂತ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದೀವಿ. ಭಯ ಪಡ್ತಾರೆ, ನಮಗೆಲ್ಲಿ ಅಕ್ಕಿ ಸಿಗಲ್ವೋ, ಬೇಳೆ ಸಿಗಲ್ವೋ ಅಂತ ಹೇಳಿ ಜನ ಭಯ ಪಡುವಂಥ ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಹೇಳ್ಕೊಳ್ಳೋದಕ್ಕೆ ನಾವು 6ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರುವಂಥ ದೇಶ. ಆದರೆ ಈ ರೀತಿ ಬಡವರಿಗೆ ಮೋಸ, ಅನ್ಯಾಯಗಳು ನಡೀತಾನೆ ಇರುತ್ತೆ. ಆದರೆ ಬ್ಯಾಂಕ್ನವರು ಶ್ರೀಮಂತರಿಗೆ ಅವರ ಸಾಲಗಳನ್ನು ರೈಟ್ ಆಫ್ ಮಾಡ್ತವೆ. ಜೊತೆಗೆ ಅವರಿಗೆ ಸಾಲ ಬೇಕು ಅಂತಂದರೆ 25 ಲಕ್ಷ 50 ಲಕ್ಷ ಕೋಟಿಯಷ್ಟು ಹಣವನ್ನು ಮನೆಗೆ ಹೋಗಿ ಅಪ್ರೂವಲ್ ಮಾಡುವಂಥ ವ್ಯವಸ್ಥೆಯನ್ನು ಕಟ್ಕೊಂಡಿದ್ದಾರೆ. ಆದರೆ ಬಡವರಿಗೆ ಯಾಕೆ ಈ ರೀತಿ ಅಂತೇಳಿ ನೀವು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಅತಿ ಹೆಚ್ಚಾಗಿ ಶೇರ್ ಮಾಡಿ. ಈ ವ್ಯವಸ್ಥೆ ಸುಧಾರಣೆ ಆಗೋದ್ರವರೆಗೂ ಕೂಡ ನಾವು ಮಾತಾಡ್ತಾನೆ ಇರೋಣ.